ಈ ಥರ ನಮ್ಮ ಹಿಂದೂ ತತ್ವನ ಬೆಳೆಸಬೇಕು, ಉಳಿಸ್ಬೇಕು, ಮೆರೆಸ್ಬೇಕು. ಕೈಕಲೆಲ್ಲ ನಡುಕ್ತಾ ಇದೆ, ಐಸಲ್ಲಿ ಕುತ್ಕೊಂಡಿರೋ ಥರ ಇದೆ. ಬಿಹಾರಿ ವ್ಯೂವರ್ಸ್ಗೆ ಗುಡ್ ಮಾರ್ನಿಂಗ್. ಚಿಂಗ್ ಚಕ್ಕ ಚಿಂಗ್ 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 ಚಿಕ್ಕ ಚಿಂಗ್. ಇಲ್ಲಿರೋ ಸಜೆಷನ್ಸ್ ಎಲ್ಲ ಏನಂದರೆ ಕುದುರೆಮುಖ ಟ್ರಕ್ಕಿಂಗ್ ಇವಾಗ ಹೋಗಬೇಡಿ, ತುಂಬ ಕಷ್ಟ ಇರುತ್ತೆ ಅಂತ ಹೇಳಿದ್ದಾರೆ. ಹಾಯ್, ಗುಡ್ ಮಾರ್ನಿಂಗ್ ಎವ್ರಿವನ್. ಟೈಮ್ 4:30. ಇವತ್ತು ಕೆಲಸ ಕುದುರೆಮುಖ ಆ ಸೈಡ್ ಪ್ಲ್ಯಾನ್ ಮಾಡಿದ್ದೀರಿ ಗೈಸ್. ಅಂತೂ ಇಂತೂ ಹೈವೇಯಲ್ಲಿ ಫಸ್ಟ್ ಟೋಲ್ ಹತ್ರ ಇದ್ದೀರಿ. ನೆಲಮಂಗಲ. ನಮಸ್ಕಾರ ತಾತ. ಸೊ ಒಂದು ಸ್ಮಾಲ್ ಬ್ರೇಕ್ ಫಾರ್ ಕಾಫಿ ಟೀ. ಇದಾದಮೇಲೆ ವಿಲ್ ಕಂಟಿನ್ಯೂ ಮೈ ಜರ್ನಿ. ಆಯಿತಾ, ಕಾಫಿ ಎಷ್ಟು ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿ ಮಾಡ್ಕೊಳ್ಬೇಕಂತೆ ಅಂತ. ಓಕೆನಾ? ಹೇಳು ನೋಡಿ, ಎಲ್ಲೋದ್ರೂ ನನ್ನ ಮಾತಾಡ್ಸಕ್ಕೆ ಬಂದೇ ಬರ್ತಾರೆ. ಅದೇ ಬೆಟ್ಸ್ ಲವ್ ಅನ್ನೋದು. ನಮ್ಮ ಮನೇಲಿ ರಾಮು ಇದ್ದು ಸೇಮ್ ಇದೆ. 140 ಕಿಲೋಮೀಟರ್ಸ್ ಕಂಪ್ಲೀಟೆಡ್ ಫೈನಲಿ. ಇನ್ನು ಒಂದು 190 ಕಿಲೋಮೀಟರ್ಸ್ ಇದೆ. ಆ್ಯಕ್ಚುಲಿ ಎಷ್ಟು ಜನ ಹೋದ್ರು ಗೊತ್ತಾ ರೈಡರ್ಸ್? ಮೇ ಬಿ ಎಲ್ಲಿಗೆ ಹೋಗ್ತಾವ್ರೋ ಗೊತ್ತಿಲ್ಲ. ಫುಲ್ಲು ಫನ್ ಮಜಾ ಮಾಡ್ಕೊಂಡು ಹೋಗ್ತಾವ್ರೆ. ಅಂದರೆ ಒಂದು ಟೀಮಾಗಿ ಬಂದರೆ ಒಂದು ಒಳ್ಳೆ ಎಂಜಾಯ್ಮೆಂಟ್ ಇರುತ್ತೆ, ಮಜಾ ಇರುತ್ತೆ. ಈ ಥರ ಒಬ್ಬರು ಇಬ್ಬರು ಬಂದರೆ ಅಷ್ಟು ಎಂಜಾಯ್ಮೆಂಟ್ ಇರೋಲ್ಲ. ಏನಂತೀಯಪ್ಪಿ? ಮಾತಾಡಿ. ಓಕೆ, ವಿಲ್ ಸ್ಟಾರ್ಟ್ ಅವರ್ ಜರ್ನಿ. ಫುಲ್ ಗಾಡಿಯೆಲ್ಲ ಹೀಟ್ ಆಗಿಬಿಟ್ಟಿದೆ. ವಿತೌಟ್ ಬ್ರೇಕ್. ನೆಲಮಂಗಲ ಅಲ್ಲಿ ಆ ಪ್ಲೇಸಲ್ಲಿ ನಾವು ಬ್ರೇಕ್ ತೊಗೊಂಡಿದ್ದು. ಅಲ್ಲಿ ಬಿಟ್ಟರೆ ಇವಾಗ ಇಲ್ಲೇ. ಸೊ ಗಾಡಿ ಫುಲ್ಲು ಹೀಟಲ್ಲಿದೆ. ಅದು ಸ್ವಲ್ಪ ಕೂಲ್ ಆಗಲಿ, ಆಮೇಲೆ ಸ್ಟಾರ್ಟ್ ಮಾಡೋಣ. ಯಾವಾಗಲಾದರೂ ನೋಡ್ರಿ ಇದು ಬಿದೋಗ್ಬಿಡುತ್ತೆ. ಇದು 4th ಒನ್. ಇದ್ರ ಮೇಲೆ ಸ್ಪಂಜ್ ಇರುತ್ತಲ್ವಾ, ಅದು ಬೇಜಾರಾಗುತ್ತೆ. ಯಾವಾಗಲೂ ತೊಗೊಳಕ್ಕಾಗುತ್ತಾ? ಅದಕ್ಕೆ ಈ ಸತಿ ಹೋದರೆ ಹೋಲ್ಸೇಲಲ್ಲಿ ಒಂದು ಕವರ್, ಒಂದು ಫುಲ್ ಬಂಡಲ್ ಇಸ್ಕೊಂಡು ಬಂದುಬಿಡ್ತೀನಿ. ಬಿದೋಗ್ತಾ ಇರಲಿ, ನಾನು ಹಾಕ್ಕೊತಾ ಇರ್ತೀನಿ. ಹಲೋ 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 1 2 3 ಮೈಕ್ ಟೆಸ್ಟಿಂಗ್ ಆಯಿತು. ಇರೋ, ನಾನು ಸಾಂಗ್ ಒಂದು ಪ್ರಿಪೇರ್ ಮಾಡಿದ್ದೀನಿ. ಸಾಂಗ್ ಆಡ್ಬಿಟ್ಟು ಬರ್ತೀನಿ. ಈ ಒಂದು ಪ್ರತಿಭೆ ಗಾಡಿ ಓಡಿಸುವ ಸಮಯದಲ್ಲಿ ಬಂದಿರೋಂಥದ್ದು. ಹಲೋ 1 2 3 ಮೈಕ್ ಟೆಸ್ಟಿಂಗ್. ಚಿಂಗ್ ಚಿಕ್ಕ ಚಿಂಗ್ ಚಿಂಗ್ ಚಿಕ್ಕ ಚಿಂಗ್. ಬಿಹಾರಿ ವ್ಯೂವರ್ಸ್ಗೆ ಗುಡ್ ಮಾರ್ನಿಂಗ್. ಚಿಂಗ್ ಚಕ್ಕ ಚಿಂಗ್ 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 ಚಿಕ್ಕ ಚಿಂಗ್. ನಾನು ನಿಮ್ಮ ಟ್ರಾವೆಲರ್ ಗರ್ಲು ಮಾಡುತ್ತಿರುವೆ ವೀಡಿಯೋಸನ್ನು. ಎಲ್ಲ ವ್ಯೂ ಮಾಡಿ ನನಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ KA53 ವಿಹಾರಿ. ಜಿಂಗ್ ಚಕ್ಕ ಜಿಂಗ್ 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 ಚಕ್ಕ ಜಿಂಗ್. ಹೆಂಗಿದೆ ನನ್ನ ಹಾಡು? ಕಮೆಂಟ್ ಮಾಡಿ. ಹಂಗೆ ಪ್ರೆಗ್ನೆಂಟ್ ಅಂತ ತಗೊಂಬಂದ್ರೆ ತಿಂತಾನೆ ಇಲ್ಲ. ಅವ್ರು ಮತ್ತೆ ಇಸ್ಕೊಂತಾರ. ಇವ್ನು ತಿಂತಾನೆ, ಮಾಡಿರೋ ತಿಂತಾನೆ. ಅನ್ಕೋಗು ಬೇಕಾರೆ. ಮಾರ್ನಿಂಗ್ ಸ್ನ್ಯಾಕ್ಸ್. ಏನೋ ನೀನು ಚಿಕ್ಕ ಮಕ್ಳ ಹತ್ರ ಎಲ್ಲ ಕುತ್ಕೊಂಡು ಅಲ್ಲೆಲ್ಲೆಲ್ಲೆಲ್ಲಿ ಹೋದ್ ಬಾಯಲ್ಲಿ ತಿಂದ್ಬಿಟ್ಟಾಕ.
ಸಕ್ಕತ್ತಾಗಿದೆ ನೋಡಿ ವ್ಯೂ ಹೆಂಗಿದೆ. ಫುಲ್ಲು ಗ್ರೀನರಿನೇ. ಆ ಸೈಡ್ ತುಂಬ ಜನ ಬಂದಿರ್ತಾರೆ ನೋಡ್ರಿ. ನಮ್ಮ ಅಣ್ಣವರೆಲ್ಲ ವೀಡಿಯೋಸ್ ಮಾಡ್ಕೊಂಡು ಫೋಟೋಸ್ ತೆಗಿತಾರೆ. ನನ್ನ ಬೈತಿದ್ದಾರೆ. ನೀವು ಸೀಯಿಂಗ್ ಅದೇ ನೀವು ಲಾಫಿಂಗ್ ಅಲ್ಲ ನಿಂತ್ಕೊಳ್ಳಲ್ಲ ಅಂತ. ಎಷ್ಟು ಗ್ರೀನರಿ ಗೊತ್ತು. ಚಿಕ್ಕಮಂಗ್ಳೂರ್ಗಿಂತ ಗ್ರೀನರಿ ಇದೆ ಇಲ್ಲಿ ಅಲ್ವಾ. ಏನು ಗೊತ್ತಾ ಇಲ್ಲಿ ಈ ರೋಡ್ಸ್ನ ಹೇರ್ ಪಿನ್ ಕರ್ವ್ಸ್ ಅಂತ ಕರೀತಾರೆ. ನಾವು ಹೋಗ್ತಾ ಇರೋ ರೋಡೀಗ. ಸೊ ನೀವೆಲ್ಲ ತುಂಬ ಕೇರ್ಫುಲ್ಲಾಗಿ ಬರಬೇಕು ಗೈಸ್ ಇಲ್ಲಿ. ಬಿಕಾಸ್ ಆಪೋಸಿಟಲ್ಲಿ ಬರೋ ವೆಹಿಕಲ್ಸ್ ಕೂಡ ನಮಗೆ ಕಾಣಿಸೋದೇ ಇಲ್ಲ ಅಷ್ಟೊಂದು. ಲೈಕ್ ನೀವು ಕಾರ್ ಆಗಲಿ ಗಾಡಿ ಆಗಲಿ ಏನಾದರೂ ಆಗಲಿ ತುಂಬ ಸ್ಲೋ ಆಗಿ ಲೈಕ್ ಕೇರ್ಫುಲ್ಲಾಗಿ ಬನ್ನಿ ಅಷ್ಟೇ. ಇಲ್ಲಿ ವ್ಯೂ ಮಾತ್ರ ಒಳ್ಳೆ ವ್ಯೂ. ಡಿಸಪಾಯಿಂಟ್ ಅಂತೂ ನಿಮಗೆ ಮಾಡೋದೇ ಇಲ್ಲ ಇಲ್ಲಿ ಬಂದರೆ. ಅಷ್ಟು ಚೆನ್ನಾಗಿದೆ. ಬಟ್ ಸ್ವಲ್ಪ ಸೇಫ್ಟಿ ನೋಡ್ಕೊಳ್ಳಿ ಅಷ್ಟೇ. ಫುಲ್ ಕರ್ವ್ಸೇ ಜಾಸ್ತಿ. ಬರೀ ಖವ್ ಅದೊಂದು ಸ್ವಲ್ಪ ನೋಡಿಕೊಂಡು ಹುಷಾರಾಗಿ ಬನ್ನಿ ಅಷ್ಟೇ. ಮತ್ತು ಇನ್ನೊಂದು ಏನು ಫನ್ನಿ ಥಿಂಗ್ ಅಂದರೆ ನಮ್ಮ ಕಡೆ ನೀರಿಗೆ ನಾವು ಸಾಯ್ತಾ ಇದ್ದೀರಿ ಸೀರಿಯಸ್ಲಿ. ಒಂದು ಟ್ಯಾಂಕರ್ಗೆ 1000 ರೂಪಾಯಿ ಆ ಥರ ಎಲ್ಲ ಕೊಟ್ಕೊಂಡು. ಇಲ್ಲಿ ರೋಡ್ ಮೇಲೆ ನೀರು ಹೋಗ್ತಿದೆ. ನಿಜವಾಗ್ಲೂ ಎಷ್ಟು ನಗು ಬಂತು ಗೊತ್ತಾ. ನಾವು ಅಲ್ಲಿ ನೀರು ಕಷ್ಟಪಡ್ತಾ ಇದ್ದೀರಿ. ಬಟ್ ಇಲ್ಲಿ ಮಾತ್ರ ನೀರು ರೋಡಲ್ಲಿ ಹರಿತಿದೆ. ಅಯ್ಯೋ ಇವರೆಲ್ಲ ಏನು ಲಕ್ಕಿ ಮಾಡಿದ್ದಾರೆ ಅಂದರೆ ಸೀರಿಯಸ್ಲಿ ಹೇಳಕ್ಕೆ ಹೋಗ್ಬೇಡ್ರಿ. ಒಂದು ಟ್ಯಾಂಕರ್ 1000 ರೂಪಾಯಿ ಗುರು ನಮ್ಮ ಕಡೆ ನೀರು. ಆ್ಯಂಡ್ ಇನ್ನೊಂದು ಏನು ಇಲ್ಲಿ ವಿಚಾರ ಅಂದರೆ ಆಲ್ಮೋಸ್ಟ್ ನೀವು ಎಲ್ಲ ನೋಡಿ, ಯಾವ ಮನೆನ ನೋಡಿ, ಅಯ್ಯ ನೀವು ಬಸ್ಸು ಯಾವ ಮನೆ ಆದರೂ ನೋಡಿ ಹೆಂಚಿನ ಮನೆಯೇ ಜಾಸ್ತಿ ನಿಮಗೆ ಕಾಣಿಸೋದು. ಲೈಕ್ ಬರೀ ಹೆಂಚಿನ ಮನೆಯೇ. ಒಂದೊಂದು ಹೋಟೆಲ್ ಕೂಡ ಹೆಂಚಿನ ಮನೆಯಲ್ಲೇ ಮಾಡಿದ್ದಾರೆ. ಸೊ ಈ ಥರ ಎಲ್ಲ ನಮ್ಮ ಹಳೇ ಕಾಲದಲ್ಲಿ ಏನಿದೆ ಅದನ್ನು ಇವ್ರು ನಡೆಸ್ಕೊಂತ ಹಂಗೆ ಬಂದಿದ್ದಾರೆ. ಇಲ್ಲಿ ಮನೆಗಳನ್ನ ಡೆಮೊಲಿಷ್ ಮಾಡಿ ಏನೋ ಮೋಲ್ಡ್ ಮನೆ ಬೇಕು ಅಥವಾ ಶೀಟ್ ಮನೆ ಆ ಥರ ಏನೂ ಇಲ್ಲ. ಹೆಂಚಿನ ಮನೆಯೇ ಇದೆ ಗೈಸ್. ಇವಾಗಲೂ ಕೂಡ ತುಂಬ ಜನದ ಮನೆ ಹೆಂಚಿನ ಮನೆಯೇ ಇಲ್ಲಿ. ಎಲ್ಲ ರೇರ್. ಓಲ್ಡ್ ಮನೆ ತುಂಬ ರೇರ್. ಸ್ವಲ್ಪ ಅಂಗಡಿಗಳನ್ನ ಮಾತ್ರ ಇವರು ಏನೋ ಸೀಟ್ ಮಾಡ್ಕೊಂಡು ಸೀಟ್ ಮನೆ ಥರ ಮಾಡಿದ್ದಾರೆ ಅಷ್ಟೇ, ಅಂದರೆ ಶಾಪ್ಸ್. ಬಟ್ ವ್ಯೂ ಆಗಿರ್ಬೋದು, ನೇಚರ್ ವೈಸ್ ಆಗಿರ್ಬೋದು, ಅದಂತೂ ಒಂದು ಚೂರು ಡಿಸಪಾಯಿಂಟ್ ಆಗಲ್ಲ. ಸಕ್ಕತ್ತಾಗಿರುತ್ತೆ. ಹಿಂಗಿದೆ ಮಸ್ತಾಗಿದೆಯಲ್ಲ. ಅಲ್ಲೆಲ್ಲ ಕಾಫಿ ಬಿಡಿಸ್ತಿದ್ದಾರೆ ಮೇಲೆ. ನನಗಂತೂ ಸಖತ್ ಖುಷಿ ಆಯಿತು. ಆ್ಯಂಡ್ ಇಲ್ಲಿ ಇನ್ನೊಂದೇನೆಂದರೆ ಎಲ್ಲನೂ ಒಲೆದಲ್ಲೇ ಅಡುಗೆ ಮಾಡ್ತಿದ್ರು. ಲೈಕ್ ಒಲೆ ಉರಿಸ್ಬೇಕಾದ್ರೆ ಅದು ಮೇಲೆ ಫಾಗ್ ಬರುತ್ತಲ್ಲ, ಅದೆಲ್ಲ ಪ್ರತಿಯೊಬ್ಬರ ಮನೆ ಹತ್ರನೂ ನೀವು ನೋಡ್ಬೋದು. ಇಲ್ಲಿ ಬಂದರೆ ಕಳಸ ಹೋಗೋ ರೋಡಲ್ಲಿ ಕಳಸ, ನಾನು ಅದೇ ಹೇಳಿದ್ದು. ಇನ್ನೊಂದೇನೆಂದರೆ ಇಲ್ಲಿ ಬರೀ ಕಪ್ಪೆಗಳೇ ಗುಗು ಅಂತ ಸೌಂಡ್ ಮಾಡ್ತೈತೆ. ಬಟ್ ಮನುಷ್ಯರು ಮಾತ್ರ ಮನುಷ್ಯರೇ ಕಮ್ಮಿ ಗಾಯಿಸಿಲಿ. ನೋಡಿ ನೀರು ಇಲ್ಲೇ ಹರ್ಕೊಂಡು ಹೋಯ್ತೈತೆ. ಕಳಸ ಆಟಿಗೆಲ್ಲ ಹೆಂಗೆ ನೋಡ್ತಾರೆ ನೋಡೋದು. ಯಾವ ಚಿತ್ರ ಬಂದ್ಬಿಟ್ಟವೆ ನಮ್ಮ ಮೂರ್ತ ಅಂತ. ಗಾಯ್ಸ್ ಒಂದು ನಿಮಿಷ ಇಟ್ಕೊಡಿ, ಹೊಲ್ಡಿ. ನನ್ನನ್ನು ನೋಡಿ ಗೈಸ್ ಫಸ್ಟ್ ಟೈಮ್ ಹಿಂಗೆ, ಅದು ರೈನಲ್ಲಿ ಫುಲ್ಲು. ನಾನು ಟಾಪ್ ಟು ಬಾಟಮ್ ಎಲ್ಲ ರೈನ್ ಪ್ರೂಫ್ಸೇ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ನಾನು ಎಲ್ಲಿ ಬಂದಿದ್ದೀನಿ ಗೊತ್ತಾ? ಕಳಸದ ಹತ್ರ ಎಲ್ಲಿದ್ದೀನಿ ಗೊತ್ತಾ? ಹ್ಯಾಂಗಿಂಗ್ ಬ್ರಿಡ್ಜ್. ಇದೇ ಹ್ಯಾಂಗಿಂಗ್ ಬ್ರಿಡ್ಜ್. ಇಲ್ಲೇನು ಗೊತ್ತಾ, ಫುಲ್ಲು ಮಳೆ 24 hours ಮಳೆನೇ ಇದೆ. ಎಲ್ಲೂ ನಿಲ್ತಾನೇ ಇಲ್ಲ ಮಳೆ. ಆ್ಯಂಡ್ ಹ್ಯಾಂಗಿಂಗ್ ಬ್ರಿಡ್ಜ್ ನೋಡೋಕೆ ಹೆಂಗಿದೆ ಗೊತ್ತಾ? ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಬಟ್ ದಾರಿನೇ ಸ್ವಲ್ಪ ಚೆನ್ನಾಗಿರಲಿಲ್ಲ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಅಲ್ಲಿ ಮಸ್ತಾಗಿದೆ ಗೊತ್ತುಂಟಾ? ಓ ಗಾಡ್, ಚೆನ್ನಾಗುಂಡಲ್ವಾ? ಹೌದು.
ಆ್ಯಂಡ್ ಇಲ್ಲಿ ಟೆಂಟ್ಸ್ ಕೂಡ ಅವೈಲಬಲ್ ಇದೆ. ನಾವು ಟೆಂಟ್ಸ್ ಹಾಕೊಂಡು ಕೂಡ ಇಲ್ಲಿ ನಾವು ಸ್ಟೇ ಮಾಡ್ಬೋದು. ನಮ್ಗೆ ಗೊತ್ತಿದ್ದಿದ್ರೆ ನಾನು ತೊಗೊಂಡು ಬಂದುಬಿಡ್ತಾಯಿದ್ದೆ ಅಲ್ವಾ. ಆ್ಯಂಡ್ ಅಲ್ಲಿ ನೋಡಿ ಆ ಬೆಟ್ಟದ ಸುತ್ತ ಫಾಗು, ಇಲ್ಲಿ ನೀರು, ಇಲ್ಲಿ ಹ್ಯಾಂಗಿಂಗ್ ಬ್ರಿಡ್ಜು ಹೆಂಗೆ ಮಾಡಿದಾರಲ್ಲ, ಡಿಂಗ್ 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 ಡಿಂಗ್. ನೀರು ಬ್ಯಾಂಗ್ಳೂರ್ ಟ್ಯಾಂಕರ್ಗಳು ಬರ್ರಿ ಬರ್ರಿ. ನೋಡಿ ಎಷ್ಟು ನೀರಿದೆ. ನಾವೆಲ್ಲ ನೀರಕ್ಕೆ ಜಗಳ ಮಾಡ್ತಾ ಇರ್ತೀರಿ, ಬಟ್ ಇಲ್ಲಿ ನೋಡಿದ್ರೆ ನೀರು, ಅಯ್ಯೋ ಅದೃಷ್ಟ ಮಾಡಿರ್ಬೇಕು ಬಿಡು, ಎಲ್ರಿಗೂ ಸಿಗಲ್ಲಪ್ಪ ಗೈಸ್. ಇದೇ ಹ್ಯಾಂಗಿಂಗ್ ಬ್ರಿಡ್ಜ್ ಗೈಸ್. ಒಳ್ಳೆ ಫೋಟೋಶೂಟ್ ಮಾಡೋಣ ಅಂದರೆ ಫುಲ್ಲು ಮಳೆ, ಏನು ಒಳ್ಳೆ ಬಟ್ಟೆ ಹಾಕ್ಕೊಂಡು ಮಾಡೋಕ್ಕಾಗಲ್ಲ, ಹಿಂಗೇ ಇರಬೇಕು. ರೈನ್ ಜಾಕೆಟ್ಸ್. ನನ್ನ ಕರ್ಮಕ್ಕೆ ಎಲ್ಲ ಬ್ಲ್ಯಾಕೇ ಸಿಕ್ಕಿದೆ. ಛೇ, ನನ್ನ ಸೈಜ್ ಇದ್ದಿದೆ ಇದು. ಆ್ಯಂಡ್ ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಎಷ್ಟು ಸಕ್ಕತ್ತಾಗಿದೆ ಅಂದರೆ ನನ್ನ ಕೈಯಲ್ಲಿ ಹೇಳೋಕ್ಕಾಗ್ತಾಯಿಲ್ಲ. ಅದು ಬೇರೆ ಮಳೆ ಬರ್ತಿದೆ ಇವಾಗ. ಸೌಂಡ್ ಕೇಳಿಸ್ಕೊಳ್ಳಿ, ಇಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲ, ಮನುಷ್ಯರ ಸೌಂಡ್ ಇಲ್ಲ, ಏನಿಲ್ಲ, ಓನ್ಲಿ ನೇಚರ್ ಸೌಂಡ್ ಅಷ್ಟೇ. ಹರಿತಾ ಇರೋ ನದಿ, ಮಳೆ ಸೌಂಡು, ಗಾಳಿ, ಅಷ್ಟು ಬಿಟ್ಟರೆ ಇಲ್ಲಿ ಏನೂ ಸೌಂಡ್ ಇಲ್ಲ. ಪಕ್ಷಿಗಳು. ಹ್ಯಾಂಗಿಂಗ್ ಬ್ರಿಡ್ಜಿಂದ ಬಂದರೆ ಈ ಥರ ಇದೆ. ಫುಲ್ ಅಡಿಕೆ ತೋಟ, ಕಾಫಿ, ಖಾಸಗಿ ಜಾಗ ಆಗಿರುವುದರಿಂದ ತೋಟದ ಒಳಗಡೆ ಪ್ರವೇಶವನ್ನು ನಿಷೇಧಿಸಲಾಗಿದೆ. ಇದು ಒಳಗಡೆ ನಾವು ಹೋಗೋದಕ್ಕೆ ಆಗಲ್ಲ ಅಷ್ಟೇ. ಹ್ಯಾಂಗಿಂಗ್ ಬ್ರಿಡ್ಜ್ ಅಲ್ಲಿಂದ ಇಲ್ಲಿವರೆಗೂ ಬರ್ಬೋದು, ಒಂದು ಫೋಟೋ ಶೂಟ್ ಆಗಿರ್ಬೋದು, ಲೈಕ್ ವ್ಯೂ ಇಷ್ಟೇ ನೋಡೋಕ್ಕಾಗೋದು. ಬಟ್ ಈ ತೋಟದೊಳಗಡೆ ಅವ್ರು ಅಲೋ ಮಾಡಲ್ಲ. ಆ್ಯಂಡ್ ನಮ್ಮ ಅಜ್ಜಿಗೆ ವೀಳ್ಯದೆಲ್ಲ ಕಿತ್ಕೊಂಡು ಹೋಗ್ಬೇಕು ಇಲ್ಲಿಂದ. ನೋಡಿ ಎಷ್ಟಿದೆ. ಇದು 5ಗೆ ಒಂದು 10 ರೂಪೀಸ್ ಹಂಗೆ ಕೊಡ್ತೀರಿ. ಇಲ್ಲಿ ಫ್ರೀಯಾಗಿ ಸಿಗುತ್ತೆ. ಕಳ್ತನ ಮಾಡ್ಕೊಂಡಾದ್ರೂ ಹೋಗ್ಬಿಡ್ತೀನಿ ಇವತ್ತು ಸಿಕ್ಕಿದ್ರೆ. ಎಲ್ಲಾದರೂ ಸಿಕ್ಕಲಿ ತಗೊಂಡು ಹೋಗ್ತಾ ಇರ್ತೀನಿ. ನಮ್ಮ ಅಜ್ಜಿ ಫುಲ್ಲು ಖುಷಿ ಇವತ್ತು. 1 ವಾರ ಎಲ್ಲಡ್ಕೆದ ಎಲೆ ಅಮೌಂಟ್ನ ಸೇವ್ ಮಾಡ್ತಾ ಇದ್ದೀನಲ್ಲ ನಾನು, ಅದಕ್ಕೆ ಬಂದಿದ್ದಕ್ಕೂ ಫುಲ್ಲು ಸ್ಯಾಟಿಸ್ಫೈ ಆಯಿತು. ಹ್ಯಾಂಗಿಂಗ್ ಬ್ರಿಡ್ಜ್ ತುಂಬ ಚೆನ್ನಾಗಿದೆ. ಬಾಯ್ ಈ ಪ್ಲೇಸ್ಗಿನ್ನ. ಆ್ಯಂಡ್ ನೀರು ಎಲ್ಲಿಗೆ ಹೋಗ್ತಿದೆ ಅಂತಲೇ ಗೊತ್ತಿಲ್ಲ. ಆ್ಯಂಡ್ ಈ ರೈನಿ ಸೀಸನಲ್ಲಿ ಫುಲ್ಲು ಜನ ಕಮ್ಮಿ ಇರ್ತಾರೆ, ಆರಾಮಾಗಿ ಬರ್ಬೋದು, ಎಷ್ಟು ವೀಡಿಯೋಸ್ ಆದರೂ ಮಾಡ್ಕೊಬೋದು. ಒಬ್ಬರೂ ಇಲ್ಲ. ನಾವು ಬಂದಿರೋದು ಮೇ ಬಿ ನನ್ನ ಲಕ್ ಅನಿಸುತ್ತೆ, ಯಾರೂ ಇಲ್ಲ ಇಲ್ಲಿ, ನಾಟ್ ಇವನ್ 1% ಇಲ್ಲ. ಆ್ಯಂಡ್ ಅಲ್ಲಿ ವಾಟರ್ ಎಲ್ಲ ಕೆಳಗಡೆ ಇದೆಯಲ್ಲ, ಅಲ್ಲಿಗೆ ಅಲೋ ಮಾಡೋದಿಲ್ಲ, ಅಲ್ಲೆಲ್ಲ ಲಾಕ್ ಮಾಡಿದ್ದಾರೆ. ಬಟ್ ಬರೀ ಹ್ಯಾಂಗಿಂಗ್ ಬ್ರಿಡ್ಜ್ ಮೇಲೆ ಮಾತ್ರ ಪರ್ಮಿಷನ್ ಇದೆ. ಅದು ಫುಲ್ ರೈನ್ ಟೈಮಲ್ಲಿ ಕೂಡ ಇಲ್ಲ ಅಲೋ ಇದೆ, ಆರಾಮಾಗಿ ಬರ್ಬೋದು ಇಲ್ಲಿಗೆ. ಮಸ್ತಾಗಿದೆ ವ್ಯೂ ಮಾತ್ರ. ನೀವೆಲ್ಲ ಈ ಟೈಮಲ್ಲಿ ಬಂದರೆ. ಆ್ಯಂಡ್ ಆ ಮೌಂಟೇನ್ ಹತ್ರನೇ ಫುಲ್ಲು ಸೈಕ್ ಆಗ್ತಾ ಇರುತ್ತೆ. ಅಲ್ಲಿ ಶಿವಲಿಂಗ ಮತ್ತು ನಂದಿ ಇದೆ. ಅವರೇ ಕೆತ್ತನೆ ಮಾಡಿದ್ದಾರೆ ಅನಿಸುತ್ತೆ, ಅದಾಗದೇ ಬಂದಿರೋದಲ್ಲ. ತುಂಬ ಹಳೇ ಟೈಮಲ್ಲಿ ಕೆತ್ತನೆ ಮಾಡಿರೋದು. ಅದು ನೀರ ಹತ್ರ. ನಮ್ಮ ಶಿವ ಎಲ್ಲೋದ್ರೂ ಇದ್ದೇ ಇರ್ತಾನೆ ಬಿಡ್ತೀವಿ. ಈ ಥರ ನಮ್ಮ ಹಿಂದೂ ತತ್ವನ ಬೆಳೆಸಬೇಕು, ಉಳಿಸ್ಬೇಕು, ಮೆರೆಸ್ಬೇಕು. ಆವಾಗಲೇ ನಮ್ಮದು ಅಂತ ಒಂದು ಐಡೆಂಟಿಫಿಕೇಷನ್ ಈ ವರ್ಲ್ಡಲ್ಲಿ ಕಾಣಿಸೋದಲ್ವ. ಸೊ ಹ್ಯಾಂಗಿಂಗ್ ಬ್ರಿಡ್ಜ್ ಮುಗೀತು. ಫುಲ್ಲು ಫ್ರೀಯಾಗಿತ್ತು, ಫುಲ್ಲು ಎಂಜಾಯ್ ಮಾಡಿದೆ ನಾನಂತೂ. ನಾವು ಬೇರೆ ಪ್ಲೇಸ್ಗೆ ಹೋಗೋಣ. ನೆಕ್ಸ್ಟ್ ಲೊಕೇಶನ್ ಎಲ್ಲಿಗೆ ನೋಡೋಣ ಬನ್ನಿ. ಹೋಟೆಲ್ ಮ್ಯಾನೇಜ್ಮೆಂಟ್ ಅವ್ರ ಕಡೆಯಿಂದ ಒಂದು ಸ್ಮಾಲ್ ಸಜೆಷನ್ ಏನಂದರೆ, ಇಲ್ಲೇ ನಿಯರ್ ಬೈ ಸೋರು ಮನೆ ಅಂತ ವಾಟರ್ ಫಾಲ್ಸ್ ಇದೆ ಅಂತೆ, ಅಲ್ಲಿಗೆ ಹೋಗ್ತಾ ಇದ್ದೀರಿ ಇವಾಗ. ನೆಕ್ಸ್ಟು ಈಗ 5 o'clock ಎಲ್ಲ ಕ್ಲೋಸ್ ಆಗುತ್ತೆ. ಅದು ಇವಾಗ ಜಸ್ಟ್ 4 o'clock ಆಗಿದೆ. ಸೊ ಬೇಗ ಹೋಗ್ತಾ ಇದೆ ನಾವು. ಆ್ಯಂಡ್ ಇನ್ನೂ 4 ಕಿಲೋಮೀಟರ್ಸ್ ಇದೆ. ಸ್ಟಾರ್ಟ್ ಆಗಿದೆ, ಇನ್ನು 4 ಕಿಲೋಮೀಟರ್ ಇದೆ. ಹೆಲ್ಮೆಟ್ ಸ್ವಲ್ಪ ಬಿಸಿಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಪ್ಲೀಸ್. ಗೈಸ್, ವೇ ಟು ಫಾಲ್ಸ್
ಆ್ಯಕ್ಚುಲಿ ರೋಡ್ ಅಂತೂ ಖರಾಬಾಗೈತೆ. ಗಾಡಿಯಲ್ಲಿ ಬಂದರೆ ಎಲ್ಲಿ ಸ್ಕಿಡ್ ಆಗ್ತೀನೋ ಅಂತ ಭಯ ಆಗ್ತಾಯಿತ್ತು. ಈ ಬೇವರ್ಸಿ ಬೇರೆ ಹೆಂಗಂದ್ರೆ ಹಂಗೆ ಓಡಿಸ್ತಾ ಇದ್ದ. ಅಯ್ಯೋ ದೇವ್ರೆ, ಹೋಗ್ಬೇಕಾದ್ರೆ ತೋರಿಸ್ತೀನಿ ರೋಡ್ ಹೆಂಗಿದೆ ಅಂತ. ಸೈಕಾಗಿದೆ. ಇಲ್ಲೂ ಮಾಡ್ಬೋದಾಗಿತ್ತು ಆಫ್ ರೋಡಿಂಗು. ನೀನು ಬಿಟ್ಟಿದ್ರೆ ಇಲ್ಲೂ ಕರ್ಕೊಂಡು ಹಿಂಗೇನಿದೆ ಆ್ಯಕ್ಚುಲಿ ರೋಡಲ್ಲೆಲ್ಲ ಫುಲ್ಲು ಸ್ಕಿಡ್ಡಿ ರೋಡ್. ಬಿಕಾಸ್ ರೈನ್ ಬಂದಿದೆ ಅಲ್ವಾ, ಸೊ ರೋಡ್ಸ್ ಅಂತೂ ನಂಗೆ ಇಷ್ಟ ಆಗಿಲ್ಲ. ಆ್ಯಂಡ್ ಆ್ಯಕ್ಚುಲಿ ಈ ಆಫ್ ರೋಡಿಂಗು ನಮ್ಮ ಬೈಕರ್ಸ್ಗೆ ಮಾತ್ರ ಈ ರೋಡ್ ಸಖತ್ ಇಷ್ಟ ಆಗುತ್ತೆ. ಯಾಕಂದರೆ ಅವ್ರಿಗೆ ಕಷ್ಟಪಟ್ಟು ಒಂದು ಜಾಗಕ್ಕೆ ಹೋಗಿ ನೋಡೋದಂದರೆ ತುಂಬ ಇಷ್ಟ. ಅದರಲ್ಲಿ ನಾನು ಕೂಡ ಒಬ್ಬಳು. ಅದಕ್ಕೆ ಅಷ್ಟು ಕಷ್ಟಪಟ್ಟು ಬಂದಿದ್ದೀನಿ. ಆ್ಯಕ್ಚುಲಿ 3 days ಬ್ಯಾಕ್ ಬೈಕಿಂದ ಬಿದ್ದು ಸೊಂಟ ಬೇರೆ ಹಿಡ್ಕೊಂಬಿಟ್ಟಿದೆ. ಆದರೂ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಫಾಲ್ಸ್ ಹತ್ರ ಬಂದ್ಬಿಟ್ರಿ. ಯಾರೋ ಇದ್ದಾರೆ, ಭಯ ಬಿಟ್ಬಿಟ್ರು. ಇಲ್ಲಿ ನೋಡಿ ಗೈಸ್, ಫಸ್ಟ್ ಇದು ನೋಡ್ಕೊಂಬಿಡಿ. ಏನಪ್ಪ ಅಂದರೆ, ಕಸವನ್ನು ನದಿಗೆ ತಂದು ಸುರಿಯುವುದು ಅಪರಾಧ. ದಯವಿಟ್ಟು ಕಸವನ್ನು ನದಿಗೆ ಹಾಕಬೇಡಿ, ಪ್ಲೀಸ್ ಹಾಕಬೇಡಿ. ಯಾಕಂದರೆ ನೀರು ಹೆಂಗಿದೆ ಅಂದರೆ, ನೀರು ನೋಡಿ ಹಿಂಗಿದೆ. ವಿ ಕ್ಯಾನ್ ಗೋ ದಟ್ ವೇ. ನಡಿ ಹೋಗೋಣ ಮತ್ತೆ. ಕೇರ್ಫುಲ್, ಬಟ್ ಶೂ ಎಲ್ಲ ನೆಂದೋಗುತ್ತೆ. ಏನೂ ಆಗಲ್ಲ, ಒಳಗಡೆಯಿಂದ ನಡ್ಕೊಂಡು ಹೋಗು. ಮಳೆ ಬೇರೆ ಅಲ್ವಾ, ನೀರು ರಭಸ ಜಾಸ್ತಿ ಇದೆ. ನೀರು ಏನು ಫ್ರೆಶ್ ಆಗಿದೆ ಅಂದರೆ ಗಾಯ್ಸ್, ನೋಡಿ ಹೆಂಗಿದೆ ಅಂತ. ಒಂದು ಚೂರು ಗಲೀಜಿಲ್ಲ, ಅಷ್ಟು ಕ್ಲೀನಾಗಿದೆ. ಇವಂದು ಇದೇ ಆಯಿತು, ಎಲ್ಲೋದ್ರೂ ತೆಲುಗುವಾ, ಹಿಂದಿಯಾ, ಕನ್ನಡನಾ ಅಂತ. ಅಮ್ಮ ಹೆಲ್ಪ್ ದೆಮ್ ಡಾ. ಜಾಸ್ತಿ ಇದೆ. ಅಂದರೆ ಮಳೆ ಅಲ್ವಾ, ಅದಕ್ಕೆ జాస్తి. అకో క్లోజ్ ಮಾಡಿ రండి. అది ఇట్లుంటే మీకు సపోర్ట్ ఉండదు, క్లోజ్ చేయండి. You will help them? Yeah, they'll come. ಅವ್ರಿಗೆ ಹೇಳು ಹಿಂಗೆ ಸ್ಟ್ರೈಟಿಗೆ ಬರೋದಕ್ಕೆ. ಹೋಗೋಣ ಬಾ, ಹೋಗೋಣ ನಡಿ. ಎಲ್ಲ ಬರ್ತಾವ್ರಿ. ನನ್ನ ಶೂ ನೋಡಿ. ಅಲ್ಲಿಂದ ಏನು ಬರ್ತೀರಿ, ಅಲ್ಲಿ ಒಂದು 200 meters ನಾವು ವಾಕ್ ಮಾಡಬೇಕು. ಅದಾದಮೇಲೆ ಈ ಥರ ಫುಲ್ಲು ಫೋರ್ಸ್ ಅದನ್ನು ನಾನು ಕ್ರಾಸ್ ಮಾಡಿಕೊಂಡು ಹಿಂಗೆ ಬರಬೇಕು. ನೋಡಿ ಹೆಂಗಿದೆ, ಫುಲ್ಲು ಒಂಥರ ಕತ್ಲು, ಅಲ್ಲಿರೋ ಥರ ಕೂಡ ಇಲ್ಲ. ಆ್ಯಂಡ್ ಜನ ಕೂಡ ಕಮ್ಮಿ ಇದ್ದಾರೆ. ನಮ್ಮಿಂದ ಒಂದು 4-5 ಮೆಂಬರ್ಸ್ ಬರ್ತಿರ್ಬೋದು ಅಷ್ಟೇ. ಎಲ್ಲರ ಮುಖದಲ್ಲೂ ಖುಷಿ ಇದೆ, ಅಂದರೆ ಜಾಗ ಚೆನ್ನಾಗಿದೆ ಅಂತ. ಹಬ್ಬ ದಾರಿ ನೋಡಿ ಹೆಂಗಿದೆ. ಸ್ವಲ್ಪ ಇಲ್ಲಿಂದ ಹೋದರೆ ನೀರಲ್ಲಿ ಹರ್ಕೊಂಡು ಹೋಗ್ಬಿಡ್ತಾರೆ. ಇನ್ನೊಂದೇನಂದರೆ, ಇಲ್ಲಿ ಬರಬೇಕಂದ್ರೆ ಒಂದು ಸ್ವಲ್ಪ ಕೇರ್ಫುಲ್ಲಾಗಿ ಬನ್ನಿ ಅಷ್ಟೇ. ಅದು ರೈನಿ ಸೀಸನಲ್ಲಿ. ನಾರ್ಮಲ್ ಟೈಮ್ ಆದರೆ ಹೆಂಗೋ ಆಗುತ್ತೆ. ರೈನಿ ಸೀಸನಲ್ಲಿ ಇಷ್ಟು ಮಾತ್ರ ಸಪೋರ್ಟ್ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಇಲ್ಲಿ ಇಳಿಬೇಕು ಅಂದರೆ ಅಬ್ಬಬ್ಬಬ್ಬಬ್ಬಬ್ಬ
ಅಲ್ಲಿ ನೋಡಿ ಹೆಂಗ್ ಹರಿತಿದೆ ನೀರು, ಏನು ಫೋರ್ಸ್ ಆಗಿ ಬರ್ತಿದೆ ಅಂತ. ಆ್ಯಂಡ್ ಇನ್ನೊಂದೇನಂದರೆ ಒಂದು ಸ್ವಲ್ಪ ಸ್ಕಿಡಿ ಇದೆ ಅಷ್ಟೇ ಇದೆಲ್ಲ ಓಡಾಡಬೇಕಾದ್ರೆ. ಅಲ್ಲಿ ಹೆಂಗೆ ಬರ್ತಿದೆ ಅಂದರೆ ನೀರು ಎಷ್ಟು ಫೋರ್ಸಾಗಿ, ಅದು ಬೇರೆ ಮಳೆಗಾಲದಲ್ಲಿ ಬಂದಿದ್ದೀರಿ ನಾವಿಲ್ಲಿ, ನೋಡಿ ಹೆಂಗಿದೆ ಅಂತ. ಆಲ್ರೆಡಿ ಎಲ್ಲ ಬಂದು ಎಂಜಾಯ್ ಮಾಡ್ತಾವ್ರೆ. ಆ್ಯಕ್ಚುಲಿ ನನ್ನ ವಾಯ್ಸ್ ನಿಮಗೆ ಕೇಳಿಸಲ್ಲ ಅನಿಸುತ್ತೆ ಬಿಕಾಸ್ ಆಫ್ ದಟ್ ಸೌಂಡ್. ಓಹೋ ಹೋ ಹೋ, ಓಹೋ ಹೋ ಹೋ ಹೋ, ಓಹೋ ಹೋ, ಓಹೋ ಬಟ್ ವೆಲ್ಕಮ್ ಟು ದ ವರ್ಲ್ಡ್ ಆಫ್ ಮಾರ್ಕ್ ಆಂಟನಿ. ವೆಲ್ಕಮ್ ಟು ಸೋರು ಮನೆ. ಏನಕ್ಕೆ ಸೋರು ಮನೆ ಅಂತ ಹೆಸರು ಬಂತು ಅಂದರೆ ಇದು ನೋಡೋದಕ್ಕೆ ಒಂಥರ ಮನೆ ಥರನೇ ಇದೆ, ಅಲ್ಲಿ ಸೋರ್ತಾ ಇರೋವಂಥ ಫಾಲ್ಸು, ಅದಕ್ಕೆ ಸೋರು ಮನೆ ಫಾಲ್ಸು. ಅಯ್ಯೇ ಇಲ್ಲಿ ನೋಡಿ, ಇಲ್ಲೊಂದು ಕಾರ್ ನೋಡು. ಸಕ್ಕತ್ತಾಗಿದೆ. ಎಂತ ವ್ಯೂ ಗೊತ್ತಾ, ಸಖತ್ತಾಗಿತ್ತು. ನನ್ಗಂತೂ ಬರೋಕ್ಕೆ ಮನಸ್ಸಾಗಿಲ್ಲ, ಅಷ್ಟು ಚೆನ್ನಾಗಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಹೋಗಲೇಬೇಕು ಇವಾಗ, ಬಿಕಾಸ್ 5 o'clock ಕ್ಲೋಸ್. ಅಲ್ಲಿ ಫೋನ್ ಆಗಲಿ ಕ್ಯಾಮ್ರಾ ಆಗಲಿ ಯೂಸ್ ಮಾಡೋಂಗೇ ಇಲ್ಲ. ಸೊ ಅದಕ್ಕೆ ನಾನು ಒಳಗಡೆ ವೀಡಿಯೋ ಮಾಡೋದಕ್ಕಾಗಲಿಲ್ಲ. ಬಟ್ ಒಳಗಡೆ ಮಾತ್ರ ಸಕ್ಕತ್ತಾಗಿದೆ ದೇವಸ್ಥಾನ. ಆ್ಯಂಡ್ ಇಲ್ಲಿ ದೇವಸ್ಥಾನ ಬ್ಯಾಕ್ ಸೈಡ್ ಈ ಥರ ಇದೆ ವ್ಯೂ. ಅದು ಹೆಂಗಿದೆ ಅಂದರೆ ಆ ಸ್ನೋ ಎಲ್ಲ ಹೆಂಗೆ ಕವರ್ ಆಗಿದೆ ನೋಡಿ ಮೌಂಟೇನ್ಸ್ ಹತ್ರ. ಆ್ಯಂಡ್ ಅವರು ಹಾಕಿರೋ ರೂಲ್ಸ್ನ ನಾವು ಫಾಲೋ ಮಾಡೋಣ, ಬರೋರು ಕೂಡ ಫಾಲೋ ಮಾಡಿ. ಫೋರ್ಸ್ಫುಲ್ಲಾಗಿ ವೀಡಿಯೋ ಮಾಡೋಕ್ಕೆ ಹೋಗ್ಬೇಡ್ರಿ, ಸಿಗಾಕೊಂಡ್ರೆ ಫೋನ್ ಕಿತ್ಕೊತಾರೆ. ಇವತ್ತಿಗೆ ಕುದುರೆಮುಖದಲ್ಲಿ ನಮ್ಮ ಒಂದು ಜರ್ನಿ ಮುಗಿಸ್ತಾ ಇದ್ದೀನಿ ಇಲ್ಲೇ. ಆ್ಯಕ್ಚುಲಿ ಟ್ರಕ್ಕಿಂಗ್ ಮಾಡಬೇಕಾಗಿತ್ತು, ಬಟ್ ಅದನ್ನು ನೆಕ್ಸ್ಟ್ ಟೈಮ್ ಯಾವುದಾದ್ರೂ ಪೋಸ್ಟ್ಪೋನ್ ಮಾಡ್ಕೊತೀನಿ ಬಿಕಾಸ್ ಆಫ್ ಹೆವಿ ರೈನ್. ಇಲ್ಲಿರೋ ಸಜೆಷನ್ಸ್ ಎಲ್ಲ ಏನಂದರೆ ಕುದುರೆಮುಖ ಟ್ರಕ್ಕಿಂಗ್ ಇವಾಗ ಹೋಗಬೇಡಿ, ತುಂಬ ಕಷ್ಟ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ದೊಡ್ಡವ್ರ ಮಾತನ್ನ ಸ್ವಲ್ಪ ಕೇಳೋಣ. ನನ್ನ ನೆಕ್ಸ್ಟ್ ನಾಳೆ ಇನ್ಫಾರ್ಮ್ ಮಾಡ್ತೀನಿ, ನೆಕ್ಸ್ಟ್ ನಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ, ಯಾವ ಕಡೆ ಅಂತ. ಸೊ ಈ ವಿಡಿಯೋ ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಗೈಸ್. ಫಾಲೋ ಮಾಡಿ, ನನಗೆ ಸಪೋರ್ಟ್ ಮಾಡಿ, ನಾನು ಇನ್ನೂ ಚೆನ್ನಾಗಿ ಬೆಳೆಯೋದಕ್ಕೆ ಹೆಲ್ಪ್ ಮಾಡಿ ಗೈಸ್. ನನಗೂ ಒಂದು ಸ್ವಲ್ಪ ಮೋಟಿವೇಟ್ ಆಗುತ್ತೆ ಅಲ್ವಾ ನೀವೆಲ್ಲ ಫಾಲೋ ಮಾಡ್ತಾಯಿದ್ರೆ. ಸೊ ನೀವು ಫಾಲೋ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಬಾಯ್ ಬಾಯ್. ಇವತ್ತು ಹೋಗಿ ರೆಸ್ಟ್ ತೊಗೊಂಡು ನಾಳೆ ನನ್ನ ಜರ್ನಿನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿವರೆಗೂ ನೀವು ಕೂಡ ಸೇಫಾಗಿರಿ, ನಾನು ಸೇಫಾಗಿದ್ದೀನಿ. ಸೊ ಬಾಯ್ ಗಾಯ್ಸ್.